ಅವರು ಕಳೆದ 15 ವರ್ಷಗಳಿಂದ ಛಲಬಿಡದೆ ಭರತನಾಟ್ಯ ಅಭ್ಯಾಸ ಮಾಡಿದ್ರು. ಭರತನಾಟ್ಯವೇ ಉಸಿರಾಗಿಸಿಕೊಂಡಿರುವ ಅವರು ದೇಶ ವಿದೇಶಗಳಲ್ಲಿ ಭರತನಾಟ್ಯ ಅಭ್ಯಾಸ ಮಾಡಿದ್ದು ಇಂದು ಎಲ್ಲರ ಹುಬ್ಬೇರಿಸುವಂತೆ ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿದ್ದಾರೆ. ಹಾಗಾದ್ರೆ ಯಾರು ಆ ಉದಯೋನ್ಮುಖಿ ಕಲಾವಿದೆ ಅಂತೀರಾ? ಈ ಸ್ಟೋರಿ ನೋಡಿ. ವರ್ಷಗಳ ಸತತ ಅಭ್ಯಾಸ ಎಂದು ರಂಗಪ್ರವೇಶ ಮಾಡಿದ ಆದ್ಯಾ ಶೆಟ್ಟಿ 3 ಗಂಟೆ ನೃತ್ಯ ಪ್ರದರ್ಶಿಸಿ ಸಾಯಿ ಎನಿಸಿಕೊಂಡ ಭರತನಾಟ್ಯ ಕಲಾವಿದೆ. ಆದ್ಯಾ ಶೆಟ್ಟಿ ಎಂಬ ಉದಯೋನ್ಮುಖ ಭರತನಾಟ್ಯ ಕಲಾವಿದೆ ಇಂದು ಸತತ 3 ಗಂಟೆಗಳ ಕಾಲ ತಮ್ಮ ಕಲೆ ಪ್ರದರ್ಶಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಇವರು ರಂಗ ಪ್ರವೇಶಿಸುವ ಮುನ್ನ ತಮ್ಮ ತಂದೆ ತಾಯಿ ಮತ್ತು ನೆಚ್ಚಿನ ಗುರುಗಳೊಂದಿಗೆ ನಟರಾಜನನ್ನ ನೆನೆದಿದ್ದಾರೆ. ಬಳಿಕ ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರಿಗೆ ತಲೆಬಾಗಿ ನಮಸ್ಕರಿಸಿ ರಂಗ ಪ್ರವೇಶ ಮಾಡಿದ್ರು. ಆದ್ಯಾ ಶೆಟ್ಟಿ ಬೆಂಗಳೂರು, ದುಬೈ, ಸ್ವಿಟ್ಜರ್ಲ್ಯಾಂಡ್ ಸೇರಿದಂತೆ ವಿವಿಧ ದೇಶಗಳಲ್ಲಿ ಸುಮಾರು 15 ವರ್ಷಗಳ ಕಾಲ ಭರತನಾಟ್ಯ ಅಭ್ಯಾಸ ಮಾಡಿದ್ದಾರೆ. ಇಂದು ಬೆಂಗಳೂರಿನ ಮಲ್ಲೇಶ್ವರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸತತ 3 ಗಂಟೆಗಳ ಕಾಲ ನೃತ್ಯ ಪ್ರದರ್ಶಿಸುವ ಮೂಲಕ ನೋಡುಗರ ಕಣ್ಮನ ಸೆಳೆದಿದ್ದಾರೆ. ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ, ಜಯಪ್ರಕಾಶ್ ಹೆಗ್ಗಡೆ ಉಪಸ್ಥಿತರಿದ್ದರು. ಇನ್ನು ನೃತ್ಯ ಪ್ರದರ್ಶನ ಕಣ್ತುಂಬಿಕೊಂಡ ಆದ್ಯಾ ಶೆಟ್ಟಿ ಅವರ ಗುರುಗಳಾದ ರೋಹಿಣಿ ಧನಂಜಯ ಮನದುಂಬಿ ಶುಭ ಹಾರೈಸಿದ್ದಾರೆ. ಪುಟ್ಟು ಹುಡುಗಿ ಬಂದ್ಲು ಅಂಡ್ ನಾನು 6 ವರ್ಷ ಆಗೋವರೆಗೂ ನಾನು ಕಲಿಸ್ಕೊಡಲ್ಲ ಯೂಶ್ವಲಿ, ಬಟ್ ಇವಳಿಗೆ ತುಂಬ ಉತ್ಸಾಹ ಇಂಟ್ರೆಸ್ಟ್ ಇದ್ರಿಂದ ನಾನು ಶುರು ಮಾಡಿದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂದ ಕಲ್ತ್ಲು. 4-5 ಇಯರ್ಸ್ 5 ವರ್ಷದವರೆಗೂ ಕಲ್ತಿದ್ದಾಳೆ. ಅದಾದಮೇಲೆ ಅವರು ದುಬೈಗೆ ಹೋದರು, ಆಮೇಲೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋದರು. ಬಟ್ ಇಂಡಿಯಾಗೆ ಬಂದಾಗೆಲ್ಲ ಬಂದು ನನ್ನ ಹತ್ರ ಕ್ಲಾಸ್ ತೊಗೊತಾ ಇದ್ರು. ತುಂಬ ಖುಷಿ ಆಗ್ತದೆ. ಇದು ಕೆಲವು ವರ್ಷ ನಂತರ ಟ್ರೈನಿಂಗ್ ಮಾಡಿದ ನಂತರ ಇವ್ರಿಗೆ ಡಾನ್ಸ್ ಮಾಡಲಿಕ್ಕೆ ಇದು ಆಗಿದೆ. ತುಂಬ ನನಗೆ ಪ್ರೌಡ್ ಮತ್ತು ಹ್ಯಾಪಿ ಮತ್ತು ಇಮೋಷ್ನಲ್ ಎಲ್ಲ ಆಗುತ್ತೆ. ತುಂಬ ಖುಷಿ ಆಗ್ತಾ ಇತ್ತು. ಅಂದರೆ ಇಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ಒಂದು ಡ್ಯಾನ್ಸ್ ಫಾರ್ಮ್ ಭರತನಾಟ್ಯಂ ಕಲಿಸ್ಲಿಕ್ಕೆ ಅವಳಿಗೆ, ಆದರೆ ದುಬೈಯಲ್ಲಿ ಸಹ ಸುಲಭ, ಅಂದರೆ ಅಲ್ಲಿ ತುಂಬ ಇಂಡಿಯನ್ಸ್ ಇದ್ದಾರೆ. ಸ್ವಿಟ್ಜರ್ಲೆಂಡಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಯಿತು, ಆದರೆ ಸಹ ಅವಳು ಆನ್ಲೈನ್ ಮಾಡಿದ್ದಾಳೆ. ನನಗೆ ಎಲ್ಲದಕ್ಕಿಂತ ನನಗೆ ನನ್ನ ಮಗಳ ಮೇಲೆ ತುಂಬ ಗೌರವ ಇತ್ತು. ಅಂದರೆ ಅವಳು ಭರತನಾಟ್ಯಂ ಇದು ಒಂದು ಜರ್ನಿ ನಿಲ್ಸಲಿಲ್ಲ, ಅವಳಿಗೆ ಒಂದು ಹಠ ಇದ್ದಿದ್ದು ಅದನ್ನು ಕಂಟಿನ್ಯೂ ಮಾಡಬೇಕಂತ. ಆದ್ಯಾ ಶೆಟ್ಟಿ ಚಿಕ್ಕ ವಯಸ್ಸಿನಿಂದಲೇ ಭರತನಾಟ್ಯ ಅಭ್ಯಾಸ ಮಾಡಿದ್ರು. ಈಗಾಗಲೇ ಇಂಡಿಯನ್ ಕನ್ಸೋಲ್ ಹಟ್ನಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ದುಬೈನಲ್ಲಿ ನಡೆಯುವ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದೇಶ ವಿದೇಶಗಳಲ್ಲಿ ಕಲಾ ಪ್ರದರ್ಶನದ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಇದೀಗ ತಮ್ಮ ರಂಗ ಪ್ರವೇಶ ಮಾಡಿದ ಆದ್ಯಾ ಶೆಟ್ಟಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿ ಆಗತೈತಿ. ನಾನು ಭರತನಾಟ್ಯಂ ಕಲ್ತೀನಿ 14 ಇಯರ್ಸು. ಅದು ದುಬೈ ಕಲ್ತೀನಿ, ಸ್ವಿಟ್ಜರ್ಲೆಂಡ್ ಕಲ್ತೀನಿ, ಇದು ಬ್ಯಾಂಗ್ಳೂರ್ಗೆ ಕಲ್ತೀನಿ. ನನಗೆ ತುಂಬ ತುಂಬ ಖುಷಿ ಆಗೋದೈತೆ. ಡಾನ್ಸ್ ಜೀವನ. ನನಗೆ ತುಂಬ ಖುಷಿ ಆಗತೈತಿ. ನನಗೆ ಇದು ಡಾನ್ಸ್ ಪ್ರೋಗ್ರಾಮ್ ಮಾಡಬೇಕು. I would like to say that Adya is my brother's daughter, Dr. Raman Shetty and Pallavi's daughter. And it has been very heartwarming to see her performance, about her steps and about her expressions, the eye movement. It has been absolutely mesmerizing. And I really bless her from the Lord itself that she continues her beautiful dance performance for the rest of her life.
ಒಟ್ಟಾರೆ ಚಿಕ್ಕ ವಯಸ್ಸಿನಲ್ಲಿ ಛಲ ಬಿಡದೆ ಕಲಿತು ದೇಶ ವಿದೇಶಗಳಲ್ಲಿ ಭಾರತೀಯ ಕಲೆಯನ್ನ ಪ್ರದರ್ಶಿಸಿ ದೇಶಕ್ಕೂ ಹೆಮ್ಮೆ ತರುವಂತೆ ಮಾಡಿದ್ದಾರೆ. ಈ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಉದಯೋನ್ಮುಖ ಕಲಾವಿದೆ ಆದ್ಯಾ ಶೆಟ್ಟಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಕಲಾಶಾರದೆಯ ಆಶೀರ್ವಾದ ಸದಾ ಇರಲಿ ಎಂಬುದೇ ಕಲಾ ಪ್ರೇಮಿಗಳ ಆಶಯ. ಕ್ಯಾಮರಾಮ್ಯಾನ್ ಸಂದೇಶ್ ಜೊತೆ ಮಂಜುನಾಥ್ ಪವರ್ ಟಿವಿ ಬೆಂಗಳೂರು.